ಅವರು ಮುಖ್ಯಮಂತ್ರಿಯಾಗಿರುವ ಎರಡನೇ ಅವಧಿಯಲ್ಲಿ 2.5 ವರ್ಷಗಳನ್ನು ಇವತ್ತು ಕಂಪ್ಲೀಟ್ ಮಾಡಿದ್ರು. ಅಂದರೆ 7.5 ವರ್ಷ ಅಧಿಕಾರಾವಧಿ. ಕರ್ನಾಟಕದಲ್ಲಿ ಇದುವರೆಗೂ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾದಂಥ ರೆಕಾರ್ಡ್ ಇರೋದು ದೇವರಾಜ ಅರಸು ಅವರ ಹೆಸರಿಗೆ. ಇನ್ನು 52 ದಿನಗಳ ನಂತರ ಸಿದ್ದರಾಮಯ್ಯನವರು ದೇವರಾಜ ಅರಸು ರೆಕಾರ್ಡ್ ಮುರಿತಾರೆ. 7 ವರ್ಷ 239 ದಿನ ದೇವರಾಜ ಅರಸು ಅವರು ಒಟ್ಟು ಮುಖ್ಯಮಂತ್ರಿಯಾಗಿದ್ದ ಅವಧಿ. ಸಿದ್ದರಾಮಯ್ಯನವರು ಇವತ್ತಿಗೆ 7 ವರ್ಷ 187 ದಿನಗಳನ್ನು ಪೂರೈಸಿದರು. 7 ವರ್ಷ 187 ದಿನ ಪೂರೈಸಿದರು. ಇನ್ನು 52 ದಿನಗಳ ನಂತರ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದು ಸಿದ್ದರಾಮಯ್ಯನವರ ಹೆಸರಿಗೆ ದಾಖಲೆ ಆಗುತ್ತೆ, ಅವರ ಹೆಸರಿಗೆ ರೆಕಾರ್ಡ್ ಆಗುತ್ತೆ. ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥ ರೆಕಾರ್ಡು. 2.5 ವರ್ಷದ ಹಿಂದೆ ಆಗಿತ್ತು ಎನ್ನಲಾದ ಒಪ್ಪಂದವನ್ನು ಡಿ ಕೆ ಶಿವಕುಮಾರ್ ಅವರು ನೆನಪಿಸ್ತಾ ಇದ್ದಾರೆ. ಅವರಿಗೆ ಈ ರೆಕಾರ್ಡ್ ಆಗುತ್ತೋ ಬಿಡುತ್ತೋ ಸಂಬಂಧ ಇಲ್ಲ. ಸಿದ್ದರಾಮಯ್ಯನವರು ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನನ್ನ ಅಧಿಕಾರ ಗಟ್ಟಿಯಾಗಿದೆ, ಗಟ್ಟಿಯಾಗಿರುತ್ತೆ, ಜನ ಎಲ್ಲಿವರೆಗೂ ಆಶೀರ್ವಾದ ಮಾಡ್ತಾರೆ ಅಲ್ಲಿ ತನಕ ಬಜೆಟ್ ಮಂಡಿಸ್ತಾನೇ ಇರ್ತೀನಿ ಅಂದರು. ಒಂದು ಕಡೆ ಡಿ ಕೆ ಶಿವಕುಮಾರ್ ಕಡೆಯವರು ದಿಲ್ಲಿ ಯಾತ್ರೆಗೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ.